ಬಾಲಾಜಿ ಮನೆ. ನಾನು ಗಾಯತ್ರಿ ವೆಂಕಟೇಶ್. ಇವತ್ತು ಮಂಡಾಳಿಂದು ಸಂಡಿಗೆ ಮಾಡಿ ತೋರಿಸ್ತಾ ಇದ್ದೀನಿ ನೋಡ್ರಿ. ಮೊದಲನೇ ಬಾರಿ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಿ ಅವರಿಗೆಲ್ಲ ತುಂಬ ಧನ್ಯವಾದಗಳು. ಇದು ಬೂದುಗುಂಬಳಕಾಯಿ. ಇದರದ್ದು ಸಿಪ್ಪಿ ಎಲ್ಲ ತೆಗೆದು ರೆಡಿ ಮಾಡಿ ಇಟ್ಕೋಬೇಕು. ಈಗ ಇದೆಲ್ಲ ಸಿಪ್ಪಿ ತೆಗೆದಿದ್ವಲ್ಲ, ಈ ಕಾಯ್ದು ಸಣ್ಣಗೆ ಹೆಚ್ಚಿಟ್ಕೋಬೇಕು. ಈಗ ಈ ಕುಂಬಳಕಾಯಿ ಎಲ್ಲ ಹೆಚ್ಚಿ ರೆಡಿ ಇಟ್ಕೊಂಡಿದ್ದೀವಿ. ಹಸೆ ಮೆಣಸಿನಕಾಯಿ ಮತ್ತು ನಿಂಬೆಹಣ್ಣು. ಈ ಇಂಗು ಗಟ್ಟಿ ಇರ್ತದೆ, ಲಿಕ್ವಿಡ್ನಲ್ಲಿ ಇರ್ತದಲ್ಲ, ಅದಕ್ಕೋಸ್ಕರನೇ ಈ ಇಂಗನ್ನ ನಾನು ಈ ಥರ ನೀರಿನಲ್ಲಿ ಕಲಸಿ ಇಟ್ಕೊತೀನಿ. ತಕ್ಕಷ್ಟು ಉಪ್ಪು ಮತ್ತು ಒಂದು ಅರ್ಧ kg ಮಂಡಾಳು. ಇದಕ್ಕೆ ಎಷ್ಟು ಹಿಡಿತದೆ ನೋಡಿಬಿಟ್ಟು ಅಷ್ಟು ಉಪಯೋಗಿಸ್ಕೊಬೋದು. ಈಗ ಮಂಡಾಳು ತೊಯ್ಸ್ಲಿಕ್ಕೆ ನೀರು ಬೇಕು. ಈ ಹಸಿಮೆಣಸಿನ್ಕಾಯಿನ ಫಸ್ಟು ಪೇಸ್ಟ್ ಮಾಡ್ಕೊಂಬರೋಣ ಮಿಕ್ಸಿಗೆ ಹಾಕ್ಕೊಂಡು. ಈಗ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಇದು ಹಸಿಮೆಣಸಿನ್ಕಾಯಿ ಪೇಸ್ಟು ರೆಡಿ ಇದೆ. ಇದು ನಿಂಬೆಹಣ್ಣನ್ನ ಈ ಥರ ರಸ ತೆಗೆದು ಇಟ್ಕೊಂಡಿದ್ದೀನಿ ನೋಡ್ರಿ. ಇಂಗು ನೀರಿನಲ್ಲಿ ಕಲಸಿ ಇಟ್ಕೊಂಡಿದ್ದೀವಿ. ಮಂಡಾಳನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡ್ರಿ. ಇದನ್ನ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ. ಈಗ ಈ ಮಂಡಾಳನ್ನ ಈ ನೀರಿನಲ್ಲಿ ಹಾಕಬೇಕು. ಭಾಳ ತೊಯಿಸ್ಬಾರ್ದು, ಸ್ವಲ್ಪನೇ ತೊಯಿಸ್ಬೇಕು. ತೋರಿಸ್ತೀನಿ ಹೆಂಗಂತಂದೇಳಿ. ಮೆತ್ತಗಾಗಿದೆ ನೋಡ್ರಿ, ಈ ಥರ ಆಗಬೇಕು. ಈಗ ಇದನ್ನು ನಾವು ಈ ಥರ ಜರಡಿನಲ್ಲಿ ಹಾಕಿ ಇಟ್ಕೋಬೇಕು. ಇದು ನೀರಿರ್ತಾವಲ್ಲ, ನೀರೆಲ್ಲ ಇಳಿತಾವ. ಸ್ವಲ್ಪ ಹಿಂಡಿ ಎಲ್ಲವನ್ನೂ ಹಿಂಡಿ ಹಾಕ್ಬೇಕು. ಈ ಥರ ಎಲ್ಲವನ್ನೂ ಇದೇ ಥರ ಮಂಡಾಳನ್ನ ರೆಡಿ ಮಾಡಿ ಇಟ್ಕೋಬೇಕು. ಭಾಳಷ್ಟು ನೆನೆಸ್ಕೋಬೇಡ್ರಿ, ಒಂದೇ ಸಲ ಸ್ವಲ್ಪನೇ ಎಲ್ಲವನ್ನೂ ಮಾಡಬೇಕು. ಈಗ ನಾನು ಇದಿಷ್ಟು ಮಾಡಿ ತೋರಿಸ್ತಾ ಇದ್ದೀನಿ. ಇಷ್ಟೇ ಹಾಕ್ರಿ ಫಸ್ಟು. ಈ ಥರ ತೊಯ್ಸಿದ್ದು ನೋಡ್ರಿ, ಹಿಂಗೆ ಈ ಥರ ಆಗ್ಬೇಕು ನೋಡ್ರಿ. ಇದು ಮಂಡಾಳ ಈ ಥರ ಇರಬೇಕು. ಇದನ್ನು ನಾವೀಗ ಏನು ಮಾಡಬೇಕು ಅಂದರೆ, ಈಗ ಈ ಥರ ಒಂದು ಬುಟ್ಟಿನ ತೊಗೋಬೇಕು. ಇದರಲ್ಲಿ ಈ ಮಂಡಾಳನ್ನ ಹಾಕ್ಕೋಬೇಕು. ಇದನ್ನ ನಮಗೆ ಎಷ್ಟು ಫಸ್ಟು ಇಷ್ಟಿಷ್ಟೇ ಸ್ವಲ್ಪ ಹಾಕ್ಕೊಂಡು ನಾವು ರೆಡಿ ಮಾಡ್ಕೋಬೇಕು. ಈಗ ಇದರಲ್ಲಿ ನಮ್ಗೆ ಇದಕ್ಕೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟೇ ಮೆಣಸಿನ್ಕಾಯಿದು ಪೇಸ್ಟು ಹಾಕ್ಕೋಬೇಕು. ಇದಕ್ಕೆ ಜಾಸ್ತಿ ಖಾರನ ಹಾಕಬೇಡ್ರಿ, ಯಾಕಂದರೆ ಅವು ಕಪ್ಪಾಗ್ಬಿಡ್ತದೆ, ಅದಕ್ಕೋಸ್ಕರನೇ. ಈಗ ಇದರಲ್ಲಿ ಇದು ಇಂಗು ಕಲಸಿ ಇಟ್ಕೊಂಡಿದ್ವಲ್ಲ, ಅದನ್ನು ಹಾಕ್ತಾಯಿದ್ದೀನಿ ನೋಡಿ. ಸ್ವಲ್ಪ ಇಷ್ಟು ಸಾಕು. ಇದಕ್ಕೆ ಇದು ರುಚಿಗೆ ತಕ್ಕಷ್ಟು ಉಪ್ಪು. ಮಂಡಾಳಿನಲ್ಲಿ ಉಪ್ಪು ಇದ್ದೇ ಇರ್ತದೆ, ಅದಕ್ಕೋಸ್ಕರನೇ ಉಪ್ಪನ್ನ ಸ್ವಲ್ಪನೇ ಹಾಕ್ತಾಯಿದ್ದೀನಿ. ನೋಡಿಕೊಂಡು ಮತ್ತೆ ಹಾಕ್ಕೊಳ್ರಿ, ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೇಕು. ಈಗ ಇದಕ್ಕೆ ಸ್ವಲ್ಪ ನಿಂಬೆಹಣ್ಣು ಇಟ್ಕೊಂಡಿದ್ವಲ್ಲ, ನಿಂಬೆಹಣ್ಣು ರಸನೂ ಹಾಕ್ತಾಯಿದ್ದೀನಿ. ನಿಂಬೆಹಣ್ಣು ಹಾಕೋದ್ರಿಂದ ಇವು ಸಂಡಿಗೆ ಬೆಳ್ಳಗೆ ಬರ್ತವೆ, ಅದಕ್ಕೋಸ್ಕರನೇ ಸ್ವಲ್ಪ ನಿಂಬೆಹಣ್ಣು ರಸನ ಹಾಕ್ತಾಯಿದ್ದೀವಿ. ಆಮೇಲೆ ಇದು ಹೆಚ್ಚಿಟ್ಕೊಂಡಿದ್ವಲ್ಲ ಕಾಯಿ, ಈಗ ಇದನ್ನು ಹಾಕ್ಕೋಬೇಕು. ನಮ್ಗೆ ಎಷ್ಟು ಬೇಕೋ ನೋಡಿಕೊಂಡು, ಇದಕ್ಕೆ ಎಷ್ಟು ಹಿಡಿತದೆ ಅಷ್ಟೇ ಹಾಕಿ ಕಲಿಸ್ಕೋಬೇಕು. ಈಗ ನಾವೇನು ಮಾಡಬೇಕು ಅಂದರೆ ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು. ಈ ಥರ ಇದನ್ನು ಕಲಿಸ್ಕೋಬೇಕು. ಈ ಥರ ಚೆನ್ನಾಗಿ ಹೊಂದ್ಕೋಬೇಕು. ಇದು ಆ ಥರ ಕಲಿಸ್ಕೊಳ್ರಿ. ಇದು ಈ ಥರ ಕಲಿಸ್ಕೋಬೇಕು. ಈಗ ಏನು ಮಾಡಬೇಕು ಅಂದರೆ, ಇದನ್ನೆಲ್ಲ ಚೆನ್ನಾಗಿ ಕಲಿಸ್ಕೊಂಡ್ಮೇಲೆ ಒಂದು ಸ್ವಲ್ಪ ಬಾಯಿಗೆ ಹಾಕ್ಕೊಂಡು ನೋಡಿರಿ. ಉಪ್ಪು ಕಡಿಮೆ ಅನ್ನಿಸ್ತು ಅಂತಂದರೆ ಇನ್ನು ಸ್ವಲ್ಪ ಬೇಕು ಅಂತಂದರೆ ಉಪ್ಪು ಹಾಕ್ಕೊಳ್ರಿ. ಖಾರನೂ ಅಷ್ಟೇ, ಸ್ವಲ್ಪ ಇನ್ನು ಸ್ವಲ್ಪ ಬೇಕು ಅಂದರೆ ಹಾಕ್ಕೊಳ್ರಿ. ಭಾಳ ಹಾಕಬೇಡ್ರಿ, ಕಪ್ಪಾಗ್ಬಿಡ್ತವೆ ಸಂಡಿಗೆ, ಅದಕ್ಕೋಸ್ಕರ. ಈಗ ಈ ಥರ ನೋಡ್ಕೋಬೇಕು, ಟೇಸ್ಟ್ ನೋಡಿಕೊಂಡು ಆಮೇಲೆ ಇದನ್ನು ಈ ಥರ ಕಲಸಿಟ್ಕೊಂಡಿದ್ದೀವಲ್ಲ, ಈಗ ಇದನ್ನು ಒಂದು ಸ್ವಲ್ಪ 1-2-3 ಸಲ ಈ ಥರ ಪ್ರೆಸ್ ಮಾಡಿರಿ. ಹೀಗೆ ಅಂದರೆ ಒಂದಕ್ಕೊಂದು ಅಂಟ್ಕೊತವೆ, ಅದಕ್ಕೋಸ್ಕರನೇ ಸ್ವಲ್ಪ ಈ ಥರ 1-2-3 ಸಲ ಈ ಥರ ಹಿಂಗೆ ಪ್ರೆಸ್ ಮಾಡಿ ಇಟ್ಕೊಳ್ರಿ. ಇದನ್ನು ರೆಡಿ ಇಟ್ಕೋಬೇಕು. ಹಿಂಗೆ ಎಲ್ಲದನ್ನೂ ಈ ಥರ ಸ್ವಲ್ಪ ಪ್ರೆಸ್ ಮಾಡಿರಿ ಅಷ್ಟೇ. ಇದು ಮಂಡಾಳು ಸ್ವಲ್ಪ ದಪ್ಪ ಇದೆಯಲ್ಲ, ಅದಕ್ಕೋಸ್ಕರನೇ ಈ ಥರ ಸ್ವಲ್ಪ ಪ್ರೆಸ್ ಮಾಡ್ಬೇಕು. ಹಿಂಗೆ ಇಟ್ಕೊಂಡ್ರೆ ಇದನ್ನು ಈಗ ರೆಡಿ ಇದೆ ನೋಡಿ. ಈಗ ನಾವು ಒಂದು ತಟ್ಟೆನಲ್ಲಿ ಈ ಥರ ಒಂದು ಸೌಟ್ ತೊಗೋಬೇಕು. ಈಗ ಇದನ್ನು ಈ ಥರ ಹಾಕಬೇಕು. ಹಾಕಿ ಇದನ್ನು ಹಿಂಗೆ ಪ್ರೆಸ್ ಮಾಡಬೇಕು. ಈ ಥರ ಪ್ರೆಸ್ ಮಾಡಬೇಕು. ಪ್ರೆಸ್ ಮಾಡಿಕೊಂಡು ಈ ಥರ ತಟ್ಟೆನಲ್ಲಿ ಹಿಂಗೆ ಇಟ್ಕೋಬೇಕು. ಈ ಥರ ಇಟ್ಕೋಬೇಕು ನೋಡ್ರಿ. ಹಿಂಗೆ ಎಲ್ಲವನ್ನು ಇಟ್ಕೊಂಡು ಬಿಸಿಲಿಗೆ ಒಣಗಿಸ್ಕೋಬೇಕು. ಇದನ್ನು ನಾನು ಮೇಲೆ ಬಿಸಿಲಿಗೆ ಹೋಗಿ ಹಾಕಿ ಬರ್ತೀನಿ. ಸೌಟಿಂದಾದರೂ ಇಡ್ಬೋದು, ಇಲ್ಲ ಅಂತಂದರೆ ಈ ಥರ ತಗೊಂಡು
ಹಿಂಗೆ ಮಾಡಿಬಿಟ್ಟು ಪ್ರೆಸ್ ಮಾಡಿ ಈ ಥರ ಇಟ್ಕೋಬೋದು ನೋಡಿರಿ. ಈ ಥರ ರೌಂಡಾಗಿ ಎಲ್ಲವನ್ನೂ ಇಟ್ಕೊಂಡು ಬಿಸಿಲಿಗೆ ಒಣಗಿಸ್ಕೋಬೇಕಿನ್ನು. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ.